ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ನಿಮಗೆ ಗೊತ್ತೇ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು 295ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ದೀರಾ. 295 ಇಂದ 300ವರೆಗೂ PCMನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ನಲ್ಲಿ ಸ್ಕೋರ್ ಮಾಡಿದ್ದೀರಾ. ಈಗ ನಿಮ್ಮ KCET ರ್ಯಾಂಕ್ ಏನಾಗಿರ್ತದೆ, ಎಷ್ಟು ಮಾರ್ಕ್ಸ್ ಬಂದರೆ ಅಂತ ನೋಡೋಣ. ಈಗ ನೋಡಿ, ರ್ಯಾಂಕ್ 178 ಅಂತ. ಯೂಶಲಿ 299 300 ಬೋರ್ಡ್ನಲ್ಲಿ ನೀವು ತೆಗೆದುಕೊಂಡಿದ್ರೆ 178 ಫಸ್ಟ್ ರ್ಯಾಂಕ್, 176 ಸೆಕೆಂಡ್ ರ್ಯಾಂಕ್, 174 ಥರ್ಡ್ ರ್ಯಾಂಕ್, 174 or 173 ಫೋರ್ತ್ ರ್ಯಾಂಕ್, 172 ಫಿಫ್ತ್ ರ್ಯಾಂಕ್, ಈ ರೀತಿ ರ್ಯಾಂಕ್ಗಳು ಬರ್ತವೆ. ಇದು ಕಳೆದ ಹಿಂದಿನ ವರ್ಷಗಳಿಂದ ನೋಡಿ ಮಾಡಿರುವಂಥ ಒಂದು ಚಾರ್ಟು. ಇಲ್ಲಿ ನೋಡಿ, 171 9th ರ್ಯಾಂಕ್ ಇದೆ, 167 to 170 10 to 20 ರ್ಯಾಂಕ್, 164 to 166 21 to 30 ರ್ಯಾಂಕ್. ಈ ರೀತಿ ನಾವು ನೋಡ್ತಾ ಹೋದರೆ ಇಲ್ಲಿ 148 to 150, 91 to 100, ಬಿಲೋ 100 ರ್ಯಾಂಕ್ ಬರ್ತದೆ. ಅಂದರೆ ನಿಮ್ಮ ಸ್ಕೋರು 299 300 ಆಗಿರಬೇಕು. 101 to 110, 146 to 150. ನೋಡಿ, ಇಲ್ಲಿ 151 to 160 ರ್ಯಾಂಕ್, 140 to 146 ನಿಮ್ದ KCETಯ ಸ್ಕೋರು. ನಾನು ಈಗಾಗಲೇ ಹೇಳಿದಂಗೆ ನಿಮ್ಮ ಬೋರ್ಡ್ ಸ್ಕೋರು ಅಬೋವ್ 295 ಆಗಿರಬೇಕು. 161 170 ರ್ಯಾಂಕ್ ಬರಬೇಕಂದ್ರೆ 140 to 143 ಸ್ಕೋರ್ ಮಾಡಬೇಕು. ಇದೇ ರೀತಿ ಈಗ ನೋಡಿ, ಒಂದು 200 ರ್ಯಾಂಕ್ ಬರಬೇಕಂದ್ರೆ ಒಳಗೆ ಬರಬೇಕಂದ್ರೆ 136 to 140 ಸ್ಕೋರ್ ಮಾಡಬೇಕು. ನಿಮ್ಮ ಬೋರ್ಡ್ ಸ್ಕೋರು 299 300 ಅಂದರೆ ಅಬೋವ್ 295 ಇರಬೇಕು. ಈ ರೀತಿ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, 250ಗೆ 131 to 140, 300ಗೆ 291 to 300ಗೆ 126 to 139. ಈ ರೀತಿ ನಾವು ನೋಡ್ತಾ ಹೋದರೆ 400, 130, 116 to 130 ಮಾರ್ಕ್ಸ್. ಇಲ್ಲಿ ಒಂದು ಅಜಂಪ್ಷನ್ಗೆ ಬಂದಿದ್ದೀವಿ ನಾವು. 410 ಇಂದ 1000 ರ್ಯಾಂಕ್ ಅಂದ್ರೆ ಬಿಲೋ 1000 ರ್ಯಾಂಕ್ ಬರಬೇಕಂದ್ರೆ ನೀವು ಅಬೋವ್ 100 to 130. ನೋಡಿ, ಇಲ್ಲಿ ಕೂಡ ರೇಂಜ್ ಭಾಳ ಇದೆ. 410 ಇಂದ 1000 ರ್ಯಾಂಕ್ ಬರಬೇಕಂದ್ರೆ 100 to 130. ನಿಮ್ಮ PUC ಬೋರ್ಡ್ ಸ್ಕೋರು 299 300 ಆರ್ 295 ಅಬೋವ್ ಅಂತ ಇಟ್ಕೊಳ್ಳಿ. ಇದೊಂದು ಈ ರೀತಿ ನೀವು ಸ್ಕೋರ್ ಮಾಡಿದರೆ ನಿಮಗೆ ಇಷ್ಟು ವಿದಿನ್ 1000 ರ್ಯಾಂಕ್ ಬರ್ತದೆ ಅನ್ನುವಂಥ ಕಳೆದ ವರ್ಷಗಳ ಇದನ್ನು ನೋಡಿ ಮಾಡಿರುವಂಥ ಚಾರ್ಟು. ಇದೇ ರೀತಿ ಬೇರೆ ರ್ಯಾಂಕ್ಗಳು ಅಂದರೆ ಬಿಲೋ 2000 10,000 ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ, ಅದನ್ನು ಕೂಡ ನೋಡೋಣ.